ಪಕ್ಷ ಬಿಟ್ಟು ಹೋಗುವವರನ್ನು ಕೆಎಸ್ ಈಶ್ವರಪ್ಪ ಅವರು ಗೊಂದಲಕ್ಕೆ ಸಿಲುಕಿಸುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಲ್ಲ. ನನಗೆ ಕೆಎಸ್ ಈಶ್ವರಪ್ಪ ಅವರನ್ನು ಭೇಟಿಯಾಗುವ ಅವಶ್ಯಕತೆ ಇಲ್ಲ. ಕೆಎಸ್ ಈಶ್ವರಪ್ಪ ಅವರು ಒಂದು ಸಣ್ಣ ಎಂಎಲ್ಎ ಟಿಕೆಟ್ ಅಂತಾರೆ. ಅದೇ ಎಂಎಲ್ಎ ಟಿಕೆಟ್ ಕೊಡಿಸೋಕೆ ಅವರಿಗೆ ಆಗ್ಲಿಲ್ಲ. ಅಪಮಾನದಿಂದ ನಾನು ಬಿಜೆಪಿಯಿಂದ ಹೊರಗಡೆ ಬಂದಿದ್ದೇನೆ. ಅಡ್ವಾಣಿ ವಾಜಪೇಯಿ ಅವರ ಕಾಲದ ಪಕ್ಷವಾಗಿ ಬಿಜೆಪಿ ಉಳಿದಿಲ್ಲ. ಸಿದ್ಧಾಂತ ಮಾತಾಡೋದನ್ನು ಅವರು ಬಿಡಬೇಕು ಎಂದು ಈಶ್ವರಪ್ಪ ವಿರುದ್ಧ ಹರಿಹಾಯ್ದರು. ನೋಡ್ರಿ, ಎಷ್ಟು ಪರಿಣಾಮಕಾರಿಯಾಗಿ ಚರ್ಚೆ ಆಗಬೇಕಾಯಿತು, ಅದು ಆಗಲಿಲ್ಲ ಅಂತ ಒಂದು ಕೊರಗಿದೆ. ಈ ವಿಧಾನ ಪರಿಷತ್ನಲ್ಲಿ ನಾನು 2 ದಿವಸದಿಂದ ವೇಟ್ ಮಾಡ್ತಾ ಇದ್ದೇನೆ. ನೋಡು, ಇದು ಉತ್ತರ ಕರ್ನಾಟಕ ಇಶ್ಯೂ ಬಂದರೆ ಕಳಸಾ ಬೋರ್ಡ್ರಿ, ಮಾದಾಯಿ, ಹುಬ್ಳಿ ಅಂಕೋಲ ರೈಲ್ವೆ ಲೈನ್ ಇರ್ಬೋದು, ಮತ್ತು ಬೆಣ್ಣೆ ಹಳ್ಳದ ಇರ್ಬೋದು, ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಂತ ನಾನು ವೇಟ್ ಮಾಡ್ತಾ ಇದ್ದೇನೆ. ರೆಡಿಯೂ ಮಾಡಿದ್ದೀನಿ ಕೆಲವು ವಿಚಾರಗಳನ್ನು. ಬಟ್ ಆ ಉತ್ತರ ಕರ್ನಾಟಕ ಇಶ್ಯೂ ವಿಧಾನ ಪರಿಷತ್ತಲ್ಲಿ ಬರಲೇ ಇಲ್ಲ. ನಿನ್ನೆ ಮನೆಯಲ್ಲಿ ವಿಧಾನಸಭೆಯಲ್ಲಿ ಬಂದದ್ದು ಒಂದಿಷ್ಟು ಚರ್ಚೆ ಆಗಿದೆ. ಆದರೆ ಏನೋ ಫ್ರೂಟ್ಫುಲ್ ಚರ್ಚೆ ಆಗಬೇಕು, ಅದು ಆಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಯಾವಾಗ ಸರ್ ನ್ಯಾಯ ಸಿಗೋದು? ಬೆಳಗಾವಿದಾಗ ಅಧಿವೇಶನ ಐತಿ, ಇಲ್ಲಿ ವಿಧಾನಸಭೆಯೊಳಗೂ ಚರ್ಚೆ ಆಗ್ತದೆ. ಅದಕ್ಕೆ ಹಂತ ಹಂತವಾಗಿ ನಾವು ಜನಪ್ರತಿನಿಧಿಗಳು ನಮಗೆ ಏನೋ ಅವಕಾಶ ಸಿಕ್ಕಾಗ ಕೆಲವೊಂದು ಯೋಜನೆಗಳನ್ನು ತರುವ ಮುಖಾಂತರ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸುಮ್ಮನೆ ಅಲ್ಲಿ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ. ನಾನು ಕೈಗಾರಿಕಾ ಮಂತ್ರಿ ಇದ್ದಾನೆ, ಏಕಸ್ ಅನ್ನುವಂಥ ಕಂಪ್ನಿ ತೊಗೊಂಬಂದೆ. ಈಗ 15-20 ಕಂಪ್ನಿ ಬರ್ತಾ ಇದ್ದಾವೆ. ನೀವು ಅಲ್ಲಿ ಹೈಕೋರ್ಟ್ ಅಪೋಸಿಟು ಮಮ್ಮಿಗಟ್ಟಿ ಇಂಡಸ್ಟ್ರಿ ಏರಿಯಾದಾಗ ಹೋಗಿ ನೋಡ್ರಿ. ಇವರು ಯುಫ್ಲೆಕ್ಸ್ ಪ್ಯಾಕೇಜಿಂಗ್ ಅಂತ ಹೇಳಿ ಒಂದು ಕಂಪ್ನಿಗೆ ನಾನು 50 ಎಕರೆ ಕೊಟ್ಟೆ. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಈಗಾಗಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸುಮಾರು 1000 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಆಗಲೇ ಒಂದು 200-300 ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟಾರ್ಟ್ ಆಗಿದೆ. ಏಕಸ್ ಕಂಪನಿಯಲ್ಲಿ 1000 ಜನರಿಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೂ ಒಂದು 15-20 ಕಂಪನಿ ಬರ್ತಾ ಇದ್ದಾವೆ. ಈ ರೀತಿ ನಮಗೆ ಅಧಿಕಾರ ಸಿಕ್ಕಾಗ ಏನಾದರೂ ಯೋಜನೆಯನ್ನು ತರುವ ಮುಖಾಂತರ ನಾವು ಕೆಲಸ ಮಾಡಬೇಕು ಹೊರತು ಬರೀ ಅಸೆಂಬ್ಲಿಯಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳೋದು ಮುಖಾಂತರ ಅಲ್ಲ. ಈ ಟೆಂಡರ್ಸ್ ರಸ್ತೆ, ಈಗ ನಾನು ಅಪೋಸಿಷನ್ ಲೀಡರ್ ಇದ್ದಾಗ ನಾನು 40 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೆ. ಇಲ್ಲಿ ವಿಜಯನಗರ, ಅಶೋಕ್ ನಗರ ಏನು ಏರಿಯಾ ಅದಲ್ಲ ಬಡಾವಣೆ, ಅಲ್ಲಿ ಬರೀ 3 ವಾರ್ಡ್ಗೆ ನಾನು ಲೋಕೋಪಯೋಗಿ ಇಲಾಖೆಯಿಂದ 40 ಕೋಟಿ ಹಣ ಮಂಜೂರು ಮಾಡಿಸಿದೆ. ಇವತ್ತು ಅಲ್ಲಿ ವಿಜಯನಗರ, ವಿಶ್ವೇಶ್ವರನಗರ ರಸ್ತೆ ನೋಡ್ರಿ ಯಾವ ರೀತಿ ಒಂದು ಬದಲಾವಣೆ ತಂದದ. ಅಂದ್ರೆ ಅಧಿಕಾರ ಬಂದಾಗ ಮಾಡಿ ತೋರಿಸುವಂತ ಕೆಲಸ ಮಾಡಬೇಕು. ಸರಿ ಇಲ್ರಿ, ನಮ್ಮ ಊರು ರಸ್ತೆ ಸರಿ ಇಲ್ರಿ ಅನ್ಕೊಂಡ್ರೆ ಮಾಡೋದು ಜವಾಬ್ದಾರಿ ನಿಮ್ದಲ್ಲ, ನೀವು ಮಾಡ್ಬೇಕಲ್ಲ. ಈಗ ಏಕಸ್ ನೀವು ಬಾಣಾಪುರದಲ್ಲಿ ಇನಾಗ್ರೇಷನ್ ಮಾಡಿದ್ರು ಸರ್. ಯಡಿಯೂರಪ್ಪನವ್ರು ಬಂದು ಇನಾಗ್ರೇಷನ್ ಮಾಡಿ ಹೋದ್ರು. ನಂತರ ಅದು ಇದುವರೆಗೂ ಏನು ಏಕಸ್ ಅಲ್ಲ, ಎಫ್ಎಂಸಿಜಿ ಕ್ಲಸ್ಟರ್. ಅದನ್ನು ಹೇಳ್ತೀನಿ ನಿಮಗೆ. ಎಫ್ಎಂಸಿಜಿ ಕ್ಲಸ್ಟರ್ ಬೊಮ್ಮಾಯಿ ಬಂದು ಚಾಲನೆ ಕೊಟ್ಟರು. ನಾನು ಅದು ಬಹಳ ಬಲಯುತವಾಗಿ ಹೇಳಿದ್ದೆ. ನಾನು ಚಾಲನೆ ಕೊಟ್ಟಿದ್ದೆ. ಎಫ್ಎಂಸಿಜಿ ಕ್ಲಸ್ಟರ್ ಆಗಲೇಬೇಕಂತ 200 ಎಕರೆ ರಿಸೋರ್ಟ್ ಇದೆ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ. ಒಬ್ಬ ಉಲ್ಲಾಸ್ ಕಾಮತ್ ಅಂತ ಹೇಳಿ ಒಬ್ಬ ತಜ್ಞರನ್ನು ಕರ್ಕೊಂಡ್ಬಂದು ಅವ್ರ ಮುಖಾಂತರ ಕಮಿಟಿ ಮಾಡಿ ರಿಪೋರ್ಟ್ ಕೊಡಿಸಿದೆ. 200 ಎಕರೆ ಜಮೀನು ಕೊಡಿಸಿದೆ. ಮುಂದೆ ಏನು ಮಾಡಿದ್ರು, ಅದೇ ಬಿಜೆಪಿ ಸರ್ಕಾರದ ಬೊಮ್ಮಾಯಿಯವರು, ನಿರಾಣಿಯವರು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ 93 ಲಕ್ಷ ಪರ್ ಎಕರೆ ಪ್ರಾಮಿಸ್ ಮಾಡಿದ್ರು. MOU ಮಾಡಿಕೊಂಡ್ರು. ಎಷ್ಟೋ ಮಂದಿ ಇಂಡಸ್ಟ್ರಿ ಒಂದು 20-30 ಮಂದಿ MOU ಸಹಿ ಮಾಡಿದ್ರು. 93 ಲಕ್ಷ ಪರ್ ಎಕರ್. ಮುಂದೆ ಅದೇ ಬಿಜೆಪಿ ಸರ್ಕಾರ ಇದ್ದಾಗನೇ ಪ್ರೈಸ್ ಎಲ್ಲಿಗೆ ಮಾಡಿದ್ರು, 1,40,00,000 ಮಾಡಿದ್ರು. 1,40,00,000 ಬಿಜೆಪಿ ಸರ್ಕಾರ ಇದ್ದಾಗ ಆಯ್ತು. ಅದನ್ನ ನಾನು ಹೇಳಿದೆ, ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ಹೇಳಿದೆ, ಬೊಮ್ಮಾಯಿಗೂ ಹೇಳಿದೆ. ನಾನು ಇದು ಇಷ್ಟು ರೇಟ್ ಹೆಚ್ಚಿಗೆ ಆಗಿದ್ರೆ ಯಾರೋ ಬರುದಿಲ್ರಿ ಅಂತ ಹೇಳಿ. ಉತ್ತರ ಕರ್ನಾಟಕ ಯಾರು ಕೇರ್ ಮಾಡಲಿಲ್ಲ. ಇವತ್ತು ಯಾವ FMCG ಯಾವುದೂ ಬರ್ತಾ ಇಲ್ಲ. ಅದರಿಂದ ಭಾಷಣ ಮಾಡೋದು ಏನಾಗೋದಿಲ್ಲ. ದೇಶದ ಮೊದಲ ಆಟಿಕೆ ಕ್ಲಸ್ಟರ್ ಅಂತ ಉದ್ಘಾಟನೆ ಮಾಡಿದ್ರು ಸರ್. ಅದನ್ನ ಆಟಿಕೆ ಕ್ಲಸ್ಟರ್ ಅಲ್ಲ, ಬಾಣಾಪುರದ ಹತ್ರ ಒಂದು ಆಯ್ತಲ್ಲ ಸರ್. ಅದು ಇದರ ಹತ್ರ, ಕೊಪ್ಪಳ ಹತ್ರ. ಅದೇ ಬಾಣಾಪುರ. ಅದು ಅಲ್ಲಿ ಅವ್ರು ಚಾಲು ಮಾಡಿದ್ದಾರೆ. ಈಗ ಪ್ರೊಡಕ್ಷನ್ ಚಾಲು, ಕೆಲವೊಂದಿಷ್ಟು ಯೂನಿಟ್ ಚಾಲು ಆಗಿದೆ ಅಲ್ಲಿ. ಅದು ಅವರು ಇಲ್ಲೇ ನಾವು ಲ್ಯಾಂಡ್ ಕೊಟ್ಟಿದ್ದು ಸರ್ಕಾರ. ಅವರು ಏಕಸ್ದವರು ಏನು ಟಾಯ್ ಕ್ಲಸ್ಟರ್ ಅಂತ ಮಾಡಿದ್ರು ಕೊಪ್ಪಳದಲ್ಲಿ. ಅದಕ್ಕೂ 200-300 ಎಕರೆ ಜಮೀನನ್ನ ರೈತರ ಕಡೆಯಿಂದ ನೇರವಾಗಿ ಅವ್ರು ತಗೊಂಡಾರ. ಆಮೇಲೆ ಸರ್ಕಾರದ ಏನೋ ಸಬ್ಸಿಡಿ ಬೇಕೋ ಅದು ತಗೊಂಡಿದ್ದಾರೆ. ಅದು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ FMCG ಕ್ಲಸ್ಟರ್ 93 ಲಕ್ಷ ಪರ್ ಎಕರ್ ಕೊಡ್ತೀವಿ ಅಂತಂದವರು 1,40,00,000 ರೇಟ್ ಎನ್ಎಸ್ ಮಾಡಿದ್ರೆ ಯಾರು ಬರ್ತಾರೆ? ಇನ್ನು ಸಾಕಷ್ಟು ಸಲ ಹೇಳಿದೆ ಹಿಂದಿನ ಸರ್ಕಾರದವರು. ಇವತ್ತಿನ MB ಪಾಟೀಲ್ಗೆ ಕೈಗಾರಿಕೆ ಮಂತ್ರಿನೂ ಹೇಳಿದೆ ನಾನು. ಹೀಗಾದ್ರೆ FMCG ಉತ್ತರ ಕರ್ನಾಟಕ ಯಾವಾಗ ಬರುವುದಿಲ್ಲ ಅಂದ್ರೆ ರೇಟ್ ಕಡಿಮೆ ಮಾಡ್ರಿ ಅಂತ ಹೇಳಿದ್ರೆ ಆಗ್ತಾ ಇಲ್ಲ. ನಾ ಏನು ಒತ್ತಾಯ ಮಾಡಬೇಕು, ನಾ ಮಾಡಿದೆ.